ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. 2025ರ ಈ ಗುರು ಸಂಚಾರದಲ್ಲಿ ಮಕರ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ಮೇ ತಿಂಗಳಿನಿಂದ ಸ್ಟಾರ್ಟ್ ಆಗುವಂತಹ ಗುರು ಸಂಚಾರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ. ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಸೊ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ವಿಡಿಯೋನ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಗುರು ಸಂಚಾರದ ಈ ಸಮಯದಲ್ಲಿ 2025ರಿಂದ ಹಿಡಿದು 26ರವರೆಗೆ ಏನೆಲ್ಲ ಅದೃಷ್ಟ ಅವರಲ್ಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಮಕರ ರಾಶಿಯವರಿಗೆ 6ನೇ ಮನೆಗೆ ಗುರುವಿನ ಸಂಚಾರವು ನಿಮ್ಮ ಆರೋಗ್ಯ, ಸೇವೆ, ಕೆಲಸದ ದಿನಚರಿಗಳು ಮತ್ತು ವೈಯಕ್ತಿಕ ಸುಧಾರಣೆ ಮೇಲೆ ಸಾಕಷ್ಟು ಕೇಂದ್ರೀಕರಿಸ್ತಾ ಹೋಗ್ತವೆ ಸ್ನೇಹಿತರೆ. 3ನೇ ಮನೆಯಲ್ಲಿ ಸಂವಹನ ಮತ್ತು ಧೈರ್ಯವನ್ನು ನೋಡ್ತಾ ಹೋಗೋದಾದರೆ, 2ನೇ ಮನೆಯಲ್ಲಿ ಆಧ್ಯಾತ್ಮಿಕ ಮತ್ತು ಏಕಾಂತತೆಯ ಮನೆಗಳ ಅಧಿಪತಿಯಾಗಿರಲಿದ್ದಾನೆ ಸ್ನೇಹಿತರೆ. 6ನೇ ಮನೆಯಲ್ಲಿ ಗುರುವು ಈ ಮಕರ ರಾಶಿಯವರಿಗೆ ಆರೋಗ್ಯಕ್ಕೆ ಆದ್ಯತೆ ನೀಡಲು, ಕೆಲಸದ ಅಭ್ಯಾಸಗಳನ್ನು ಪರಿಷ್ಕರಿಸಲು, ಹಾಗೆ ತಾಳ್ಮೆಯಿಂದ ಸವಾಲುಗಳನ್ನು ಪರಿಹರಿಸಲು ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಈ ಅವಧಿಯು ನಿಮ್ಮ ವೃತ್ತಿ, ಆರ್ಥಿಕ ಸ್ಥಿರತೆ, ಸಂಬಂಧಗಳು, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಏನೆಲ್ಲ ಸಕಾರಾತ್ಮಕ ಪರಿಣಾಮಗಳನ್ನು ಬೀರ್ತಾ ಹೋಗ್ತದೆ. ಈ ಮಕರ ರಾಶಿಯ ವ್ಯಕ್ತಿಗಳು ಸ್ವಯಂ ಶಿಸ್ತು, ಪೂರ್ವಭಾವಿ ಆರೋಗ್ಯ ಕ್ರಮಗಳು ಏನೇನು ತಗೋಬೇಕು ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಮಕರ ರಾಶಿಯವರಿಗೆ 2025ರಿಂದ 26ರವರೆಗೆ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, 6ನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಈ ಮಕರ ರಾಶಿಯವರಿಗೆ ಸಮರ್ಪಿತ ಪ್ರಯತ್ನ ಮತ್ತು ಕೌಶಲ್ಯ ವರ್ಧನೆಯ ಮೂಲಕ ವೃತ್ತಿಪರ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಈ ಸಂಚಾರದಿಂದಾಗಿ ನಿಮ್ಮ ದಿನಚರಿ, ಸ್ಥಿರತೆ ಮತ್ತು ವಿವರಗಳಿಗೆ ಗಮನವನ್ನು ಒತ್ತಿ ಹೇಳ್ತಾ ಹೋಗ್ತದೆ ಸ್ನೇಹಿತರೆ. ಕೆಲಸವನ್ನು ಕ್ರಮಬದ್ಧವಾಗಿ ಸಮೀಪಿಸುವ ಮಕರ ರಾಶಿಯ ವ್ಯಕ್ತಿಗಳನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಆರೋಗ್ಯ ರಕ್ಷಣೆ, ಕಾನೂನು, ಮಾನವ ಸಂಪನ್ಮೂಲಗಳು ಅಥವಾ ಸಾರ್ವಜನಿಕ ಆಡಳಿತದಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ 6ನೇ ಮನೆಯು ನಿಮಗೆ ಸೇವೆ ಮತ್ತು ಬದ್ಧತೆಯ ಮೇಲಿನ ಗಮನವು ಸೂಕ್ತವಾಗಿರ್ತದೆ ಸ್ನೇಹಿತರೆ. ಅಲ್ಲಿ ಜವಾಬ್ದಾರಿ ಮತ್ತು ಶಿಸ್ತು ನಿರ್ಣಾಯಕವಾಗಿರ್ತದೆ. ಇಲ್ಲಿ ಗುರುವಿನ ಉಪಸ್ಥಿತಿಯು ಈ ಮಕರ ರಾಶಿಯವರಿಗೆ ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧವನ್ನು ಬೆಳೆಸಲು, ತಂಡದ ಕೆಲಸ ಅಥವಾ ಸಹಕಾರವನ್ನು ಬೆಳೆಸಲು ಇದು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ. ನಾಯಕತ್ವದ ಪಾತ್ರಗಳಲ್ಲಿರುವವರಿಗೆ ತಂಡದ ಉತ್ಪಾದಕತೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಬೆಂಬಲಿತ ಕೆಲಸವನ್ನು ವಾತಾವರಣದಲ್ಲಿ ಸೃಷ್ಟಿಸುವ ಮೂಲಕ ಯಶಸ್ಸನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ. ನೀವು ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಅಸ್ತಿತ್ವದಲ್ಲಿರುವಂತಹ ಕೌಶಲ್ಯಗಳನ್ನು ಪರಿಷ್ಕರಿಸಲು ಪರಿಗಣಿಸುತ್ತಿದ್ದರೆ, ಗುರುವಿನ ಪ್ರಭಾವವು ನಿಮ್ಮ ಶಾಶ್ವತ ಪ್ರಯೋಜನಗಳನ್ನು ತರುವುದರಿಂದ ವೃತ್ತಿಪರ ಅಭಿವೃದ್ಧಿಗೆ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಅಂತ ಕೇಳೋದಾದರೆ, 6ನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಜವಾಬ್ದಾರಿಯುತವಾಗಿ ಹಣಕಾಸು ನಿರ್ವಹಣೆ ಮತ್ತು ಸ್ಥಿರತೆಯ ಮೇಲೆ ಸಾಕಷ್ಟು ಗಮನವನ್ನು ಹರಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಮಕರ ರಾಶಿಯ ಸ್ಥಳೀಯರಿಗಂತೂ ಈ ಅವಧಿಯು ಎಚ್ಚರಿಕೆಯಿಂದ ಬಜೆಟ್ ಮಾಡುವುದು ಉತ್ತಮವಾಗಿರ್ತದೆ. ಉಳಿತಾಯ ಮಾಡುವುದು ಮತ್ತು ಅನಗತ್ಯವಾದಂತಹ ಖರ್ಚುಗಳನ್ನು ತಪ್ಪಿಸೋದ್ರಿಂದಾಗಿ ನಿಮಗೆ ಈ ಟೈಮ್ ಒಳಿತಾಗಿರಲಿದೆ ಸ್ನೇಹಿತರೆ. ನಿಯಮಿತ ಕೆಲಸದಿಂದ ಸ್ಥಿರವಾದ ಆದಾಯದ ಮೂಲಕ ಆರ್ಥಿಕ ಸ್ಥಿರತೆಯನ್ನು ನೀವು ಸಾಧಿಸಬಹುದಾಗಿದೆ. ಆದರೂ ಗುರುವು ಈ ಮಕರ ರಾಶಿಯ ವ್ಯಕ್ತಿಗಳಲ್ಲಿ ತಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಲು ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಯಾಕೆಂದರೆ ಖರ್ಚು ಜಾಸ್ತಿ ಆಗ್ಬೋದು, ಅದರಿಂದ ನಿಯಮಿತವಾಗಿ ಖರ್ಚು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಈ ಸಂಚಾರವು ಆರೋಗ್ಯ ಸಂಬಂಧಿಸಿದಂತಹ ವೆಚ್ಚಗಳು ಅಥವಾ ವಿಮೆ ಅಥವಾ ನಿವೃತ್ತಿ ನಿಧಿಯಂತಹ ದೀರ್ಘಾವಧಿಯ ಭದ್ರತಾ ಕ್ರಮಗಳಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹಿಸಬಹುದು. ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಮೂಲಕ ಈ ಮಕರ ರಾಶಿಯವರು ವಿಶೇಷವಾಗಿ ಅನಗತ್ಯ ಅಪಾಯಗಳನ್ನು ಕಡಿಮೆ ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳನ್ನು ನೀವು ಮಾಡಿಕೊಡ್ಬೋದಾಗಿದೆ ಸ್ನೇಹಿತರೆ. ಗುರುವಿನ 6ನೇ ಮನೆಯ ಮೇಲೆ ಗಮನವು ಹಣಕಾಸು ಯೋಜನೆ ಮತ್ತು ಶಿಸ್ತುಬದ್ಧ ಖರ್ಚನ್ನು ಬೆಂಬಲಿಸ್ತಾ ಹೋಗ್ತದೆ. ಇದು ಕಾಲಾನಂತರದಲ್ಲಿ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಮಕರ ರಾಶಿಯವರಿಗೆ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಸಂಬಂಧಗಳಲ್ಲಿ 6ನೇ ಮನೆಯಲ್ಲಿ ಗುರುವಿನ ಸ್ಥಾನವು ಇರೋದ್ರಿಂದಾಗಿ
ಕುಟುಂಬ ಮತ್ತು ಸಾಮಾಜಿಕ ಸಂವಹನಗಳಿಗೆ ಪ್ರಾಯೋಗಿಕ ವಿಧಾನವನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ಈ ಮಕರ ರಾಶಿಯ ವ್ಯಕ್ತಿಗಳಲ್ಲಿ ಈ ಅವಧಿಯು ಸಂಬಂಧಗಳಲ್ಲಿ ಸ್ಥಿರತೆ, ನಿಷ್ಠೆ ಮತ್ತು ಬೆಂಬಲವನ್ನು ಒತ್ತಿ ಹೇಳ್ತಾ ಹೋಗ್ತದೆ. ಕುಟುಂಬ ಚಲನಶೀಲತೆಯು ಮುಕ್ತ ಸಂವಹನದಿಂದಾಗಿ ಪ್ರಯೋಜನವನ್ನು ಪಡೆದುಕೊಳ್ತಾ ಹೋಗ್ತೀರಿ. ವಿಶೇಷವಾಗಿ ಹಂಚಿಕೆಯು ಜವಾಬ್ದಾರಿಗಳು ಮತ್ತು ಭವಿಷ್ಯದ ಯೋಜನೆಗೆ ಸಂಬಂಧಿಸಿದಂತೆ ಈ ಮಕರ ರಾಶಿಯವರು ತಮ್ಮ ಪ್ರೀತಿ ಪಾತ್ರರನ್ನು ಬೆಂಬಲಿಸಲು ಮತ್ತು ಮನೆಯ ವಿಷಯಗಳಲ್ಲಿ ಸಹಕಾರವನ್ನು ಬೆಳೆಸಲು ಒಲವನ್ನು ತೋರಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಇನ್ನು ಪ್ರಣಯದಿಂದ ಈ ಗುರುವಿನ ಪ್ರಭಾವವು ನಂಬಿಕೆ ಮತ್ತು ಹಂಚಿಕೆಯ ಮೌಲ್ಯಗಳ ಆಧಾರದ ಮೇಲೆ ಸಂಬಂಧವನ್ನು ನಿರ್ಮಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಬದ್ಧತೆಯ ಸಂಬಂಧದಲ್ಲಿರುವಂಥವರಿಗೆ ಈ ಅವಧಿಯು ಪರಸ್ಪರ ಗುರಿಗಳಿಗೆ ತಿಳುವಳಿಕೆ ಹಾಗೆ ಸಮರ್ಪಣೆಯನ್ನು ಬೆಳೆಸ್ತಾ ಹೋಗ್ತದೆ. ಆದರೆ ಒಂಟಿಯಾಗಿರುವವರು ಜವಾಬ್ದಾರಿ ಮತ್ತು ನಿಷ್ಠೆಯನ್ನು ಗೌರವಿಸುವ ಪಾಲುದಾರರನ್ನು ಆಕರ್ಷಿಸ್ಬೋದು. ಇದರಿಂದಾಗಿ ಈ ಮಕರ ರಾಶಿಯವರು ಭಾವನಾತ್ಮಕವಾಗಿ ಬೆಂಬಲ ಮತ್ತು ಸ್ಥಿರತೆಯನ್ನು ನೀಡುವ ಸಂಪರ್ಕಗಳನ್ನು ಬಯಸೋದ್ರಿಂದಾಗಿ ಸ್ನೇಹವು ಪರಸ್ಪರ ಗೌರವ ಮತ್ತು ವಿಶ್ವಾಸಾರ್ಹತೆಯ ಮೇಲೆ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೇಗಿರಲಿದೆ ಅಂತ ಕೇಳೋದಾದರೆ, 6ನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಮೇಲೆ ಬಲವಾದ ಗಮನವನ್ನು ತರ್ತಾ ಹೋಗ್ತದೆ. ಇದು ಈ ಮಕರ ರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡೋದ್ರ ಜೊತೆಗೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ದಿನಚರಿಯಲ್ಲಿ ಸಮತೋಲಿತ ಆಹಾರ ಹಾಗೆ ಸ್ಥಿರವಾದ ನಿರ್ದಯ ವೇಳಾಪಟ್ಟಿಯನ್ನು ಸ್ಥಾಪಿಸಲು ಈ ಅವಧಿ ಬಹಳ ಸೂಕ್ತವಾಗಿರ್ತದೆ ಸ್ನೇಹಿತರೆ. ಇವೆಲ್ಲವೂ ಒಟ್ಟಾರೆ ಆರೋಗ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡೋದಾದರೆ, ಈ ಮಕರ ರಾಶಿ ವ್ಯಕ್ತಿಗಳಿಗೆ ಈ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಸ್ಥಿತಿಸ್ಥಾಪಕತ್ವವನ್ನು ಸಾಕಷ್ಟು ಉತ್ತೇಜಿಸ್ತಾ ಹೋಗ್ತದೆ. ಇದು ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಅನುಕೂಲಕರವಾದಂತಹ ಸಮಯವಾಗಿರುತ್ತೆ ಸ್ನೇಹಿತರೆ. ಧ್ಯಾನ, ಯೋಗ ಹಾಗೆಯೇ ನಿಮ್ಮ ಮೈಂಡನ್ನು ಫುಲ್ ರಿಲ್ಯಾಕ್ಸ್ ಮಾಡುವಂತಹ ಅಭ್ಯಾಸಗಳನ್ನು, ವಿಶ್ರಾಂತಿ ತಂತ್ರಗಳಿಂದ ನಿಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಇನ್ನಷ್ಟು ಪ್ರಯೋಜನವಾಗಿ ಪಡೆಯಬಹುದಾಗಿದೆ. ಹಾಗೆಯೇ ಇದು ಭಾವನಾತ್ಮಕವಾದಂತಹ ಸಮತೋಲನವನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಒತ್ತಡವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. 6ನೇ ಮನೆಯು ತಡೆಗಟ್ಟುವ ಆರೋಗ್ಯವನ್ನು ಸಹ ಒತ್ತಿ ಹೇಳ್ತಾ ಹೋಗ್ತದೆ ಸ್ನೇಹಿತರೆ. ಅದರಿಂದಾಗಿ ಈ ಮಕರ ರಾಶಿಯವರು ನಿಯಮಿತವಾಗಿ ತಪಾಸಣೆಗೆ ಹಾಜರಾಗಲು ಹಾಗೆ ದೀರ್ಘಕಾಲೀನ ಚೈತನ್ಯವನ್ನು ಬೆಂಬಲಿಸುವಂತಹ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಈ ಸಮಯ ನಿಮಗೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ. ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಮತ್ತು ಕಲಿಕೆ ವಿಚಾರದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ, ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ 6ನೇ ಮನೆಯಲ್ಲಿನ ಗುರು ಸಂಚಾರವು ನಿಮ್ಮ ರಚನಾತ್ಮಕ ಕಲಿಕೆ, ಕೌಶಲ್ಯವರ್ಧನೆ ಮತ್ತು ಶೈಕ್ಷಣಿಕ ಯಶಸ್ಸನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಮಾಣೀಕರಣಗಳು ಅಥವಾ ವಿಶೇಷ ತರಬೇತಿಗೆ ತಯಾರಿ ನಡೆಸುವಂಥವರಿಗೆ ಈ ಅವಧಿ ಬಹಳಷ್ಟು ಸೂಕ್ತವಾಗಿರಲಿದೆ. ಏಕೆಂದರೆ 6ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಗಮನ, ಏಕಾಗ್ರತೆ ಮತ್ತು ಅಧ್ಯಯನಕ್ಕೆ ಶಿಸ್ತುಬದ್ಧ ವಿಧಾನವನ್ನು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ದೀರ್ಘಕಾಲೀನ ಧಾರಣ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುವಂತಹ ಅಧ್ಯಯನ ದಿನಚರಿಗಳನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಿದೆ ಸ್ನೇಹಿತರೆ. ವೃತ್ತಿ ಪ್ರಗತಿಯನ್ನು ಬಯಸುವಂತಹವರಿಗೆ, ವೃತ್ತಿಪರರಿಗೆ ಈ ಅವಧಿಯು ಹೊಸ ಕೌಶಲ್ಯಗಳನ್ನು, ವಿಶೇಷವಾಗಿ ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವಂತಹ ಕೌಶಲ್ಯಗಳನ್ನು ಪಡೆಯಲು ಅನುಕೂಲಕರವಾದಂತಹ ಸಮಯ ಇದಾಗಿರುತ್ತದೆ ಸ್ನೇಹಿತರೆ. ನಿಮ್ಮ ಸಂಘಟನೆ, ಸಮಯ ನಿರ್ವಹಣೆ ಮತ್ತು ಸಮಸ್ಯೆಗೆ ಪರಿಹಾರದಲ್ಲಿನ ಕೋರ್ಸ್ಗಳು ಅಥವಾ ತರಬೇತಿಯಲ್ಲಿ 6ನೇ ಮನೆಯಲ್ಲಿನ ಗುರುವು ಆ ಎಲ್ಲ ಕಾರ್ಯಗಳಿಗೂ ಕೂಡ ಅನುಗುಣವಾಗಿರುತ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಸಕಾರಾತ್ಮಕವಾದಂತಹ ಕೊಡುಗೆಯನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ವ್ಯಾಪಾರ ಭವಿಷ್ಯ ಮತ್ತು ನಿಮ್ಮ ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ಮಕರ ರಾಶಿಯ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ ಸಂಬಂಧಪಟ್ಟಂತೆ 6ನೇ ಮನೆಯಲ್ಲಿನ ಗುರುವಿನ ಸಂಚಾರವು ನಿಮ್ಮ ಸ್ಥಿರತೆ, ಗ್ರಾಹಕ ಸೇವೆ ಮತ್ತು ಶಿಸ್ತಿನ ನಿರ್ವಹಣೆಯ ಮೂಲಕ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯಲ್ಲಿ ವ್ಯವಹಾರ ಕಾರ್ಯಾಚರಣೆಗಳಲ್ಲಿ ದಿನಚರಿ ಮತ್ತು ಗುಣಮಟ್ಟವನ್ನು ಒತ್ತಿ ಹೇಳ್ತಾ ಹೋಗ್ತದೆ. ಪ್ರಕ್ರಿಯೆಗಳನ್ನು ಪ್ರತಿಕ್ರಿಯಿಸಲು, ದಕ್ಷತೆಯನ್ನು ಸುಧಾರಿಸಲು ಮತ್ತು ಗ್ರಾಹಕರ ತೃಪ್ತಿಯನ್ನು ನೀವು ಕೇಂದ್ರೀಕರಿಸಲು ಇದು ಅತ್ಯುತ್ತಮವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಆರೋಗ್ಯ ರಕ್ಷಣೆ, ನಿಮ್ಮ ಯೋಗಕ್ಷೇಮ, ಮಾನವ ಸಂಪನ್ಮೂಲಗಳು ಅಥವಾ ಸೇವಾ ಆಧಾರಿತ ಕೆಲಸದಲ್ಲಿನ ವ್ಯವಹಾರಗಳಲ್ಲಿ ಕೆಲಸ ಮಾಡುವಂತಹ ಈ ಜನರಿಗೆ ಗುರುವಿನ ಪ್ರಭಾವದಿಂದಾಗಿ ವಿಶೇಷವಾಗಿ ಸಾಕಷ್ಟು ಪ್ರಯೋಜನವನ್ನು ಪಡೀತಾ ಹೋಗ್ತಿದೆ ಸ್ನೇಹಿತರೆ. ಸಮಾನ ವಯಸ್ಕ ವೃತ್ತಿಪರರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು ಹಾಗೆ ಗ್ರಾಹಕರ ನಿಷ್ಠೆಯನ್ನು ಬೆಳೆಸುವುದು ವ್ಯವಹಾರದ ಬೆಳವಣಿಗೆಗೆ ಸಾಕಷ್ಟು ಸಕಾರಾತ್ಮಕವಾದಂತಹ ಕೊಡುಗೆಯನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ.
ಈ ಮಕರ ರಾಶಿಯ ಉದ್ಯಮಗಳು ದೀರ್ಘಾವಧಿಯ ಗುರಿಗಳಿಗೆ ಆದ್ಯತೆಯನ್ನು ನೀಡಬೇಕು. ಹಾಗೆ ಬಲವಾದ ಅಡಿಪಾಯವನ್ನು ನೀವು ಸ್ಥಾಪಿಸಬೇಕಾಗಿರುತ್ತೆ ಸ್ನೇಹಿತರೆ. ಸ್ಥಿರ ವಿಶ್ವಾಸಾರ್ಹ ಪ್ರಗತಿಯ ಪರವಾಗಿ ಹಠಾತ್ ನಿರ್ಧಾರಗಳನ್ನು ನೀವು ತಪ್ಪಿಸಬೇಕಾಗಿರುತ್ತದೆ. ಸುಸ್ಥಿರ ಅಭ್ಯಾಸಗಳು ಮತ್ತು ಗುಣಮಟ್ಟದ ಸೇವೆ ಮೇಲೆ ಕೇಂದ್ರೀಕರಿಸುವುದರಿಂದ ಈ ಮಕರ ರಾಶಿಯ ವ್ಯಾಪಾರ ಮಾಲೀಕರು ನಿಷ್ಠಾವಂತ ಗ್ರಾಹಕರನ್ನು ಆಕರ್ಷಿಸಬಹುದಾಗಿದೆ. ಹಾಗೆ ಸ್ಥಿರ ಕ್ರಮೇಣ ಬೆಳವಣಿಗೆಯನ್ನು ನೀವು ಸಾಧಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಗುರು ಸಂಚಾರದಿಂದ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹೇಗಿರಲಿದೆ ಅಂತ ಕೇಳೋದಾದರೆ, 6ನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಈ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ನಿಮ್ಮ ಆಂತರಿಕ ಶಿಸ್ತು, ಸಾವಧಾನತೆ ಮತ್ತು ವೈಯಕ್ತಿಕ ಬೆಳವಣಿಗೆಯತ್ತ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಧ್ಯಾನ, ಯೋಗ ಹಾಗೆ ಸಮತೋಲನ ಸಾಮರಸ್ಯವನ್ನು ಉತ್ತೇಜಿಸುವಂತಹ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನ್ವೇಷಿಸಲು ಈ ಅವಧಿ ಬಹಳಷ್ಟು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಈ ಮಕರ ರಾಶಿಯವರಿಗೆ ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮ ಎರಡನ್ನೂ ಬೆಂಬಲಿಸುವಂತಹ ದೈನಂದಿನ ದಿನಚರಣೆಗಳನ್ನು ಅಳವಡಿಸಿಕೊಳ್ಳುವುದರಿಂದಾಗಿ ನೀವು ತೃಪ್ತಿಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಈ ಸಂಚಾರವು ನಿಮ್ಮ ಆತ್ಮಾವಲೋಕನವನ್ನು ಉತ್ತೇಜಿಸ್ತಾ ಹೋಗ್ತದೆ. ಏಕೆಂದರೆ 6ನೇ ಮನೆಯು ಮಕರ ರಾಶಿಯ ವ್ಯಕ್ತಿಗಳಿಗೆ ವೈಯಕ್ತಿಕ ಅಭ್ಯಾಸಗಳು, ಸಂಬಂಧಗಳು ಮತ್ತು ಗುರಿಗಳನ್ನು ಮೌಲ್ಯಮಾಪನ ಮಾಡಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ. ಆಧ್ಯಾತ್ಮಿಕ ಮಾರ್ಗದರ್ಶಕರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು, ಕಾರ್ಯಾಗಾರಗಳಿಗೆ ಹಾಜರಾಗುವುದು ಅಥವಾ ಸಮುದಾಯ ಸೇವೆಯಲ್ಲಿ ಭಾಗವಹಿಸೋದ್ರಿಂದಾಗಿ ನಿಮ್ಮ ಉದ್ದೇಶ ಮತ್ತು ಹೊಂದಾಣಿಕೆ ಪ್ರಜ್ಞೆಯನ್ನು ಹೆಚ್ಚಿಸಬಹುದಾಗಿದೆ ಸ್ನೇಹಿತರೆ. ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಸಂಯೋಜಿಸುವ ಮೂಲಕ ಈ ಮಕರ ರಾಶಿಯವರು ಆಳವಾದಂತಹ ಶಾಂತಿ ಮತ್ತು ತೃಪ್ತಿಯನ್ನು ಅನುಭವಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಮಯದಲ್ಲಿ 2025ರಿಂದ 26ರವರೆಗೆ ನಿಮಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಸ್ನೇಹಿತರೆ, 6ನೇ ಮನೆಯಲ್ಲಿ ಗುರುವಿನ ಶಕ್ತಿಗಳೊಂದಿಗೆ ಸಾಮರಸ್ಯವನ್ನು ಸಾಧಿಸಲು ಈ ಮಕರ ರಾಶಿಯ ವ್ಯಕ್ತಿಗಳು ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಬೇಕಾಗಿರುತ್ತದೆ ಸ್ನೇಹಿತರೆ. ಸಕಾರಾತ್ಮಕತೆಯನ್ನು ನೀವು ಆಕರ್ಷಿಸಲು ಮತ್ತು ಶಿಸ್ತನ್ನು ಹೆಚ್ಚಿಸಲು, ಆಂತರಿಕ ಶಾಂತಿ ಮತ್ತು ಸಮತೋಲನವನ್ನು ಉತ್ತೇಜಿಸಲು ದೈನಂದಿನ ನೀವು ಕೃತಜ್ಞತೆ ಅಭ್ಯಾಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ನಿಮಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಯೋಚನೆಗಳು ಕೂಡ ಸಕಾರಾತ್ಮಕವಾಗಿರ್ತದೆ. ಹಾಗೆ ಪ್ರತಿ ಗುರುವಾರದಂದು ನವಗ್ರಹಗಳು ಇರುವಂತಹ ಜಾಗಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ. ಇದನ್ನು ಮಾಡೋದ್ರಿಂದಾಗಿ ನಿಮ್ಮ ಆರೋಗ್ಯ, ಉತ್ಪಾದಕತೆ ಮತ್ತು ಯೋಗಕ್ಷೇಮಕ್ಕಾಗಿ ಗುರುವಿನ ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ. ಇದು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಾಕಷ್ಟು ಸಹಕಾರಿಯಾಗಿರಲಿದೆ ಸ್ನೇಹಿತರೆ. ಇನ್ನು ಗುರುವಿನ ಶಕ್ತಿಯೊಂದಿಗೆ ನೀವು ಸಂಪರ್ಕವನ್ನು ಸಾಧಿಸಲು ಪ್ರತಿದಿನ ಗುರುವಾರದಂದು ಓಂ ಬೃಹಸ್ಪತಿಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ಈ ಅಭ್ಯಾಸವು ನಿಮ್ಮ ಸ್ಥಿತಿಸ್ಥಾಪಕತ್ವ ಹಾಗೆ ಸ್ಪಷ್ಟತೆ, ಯೋಗಕ್ಷೇಮವನ್ನು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಮಕರ ರಾಶಿಯ ವ್ಯಕ್ತಿಗಳು ಗುರುವಿನ ಪ್ರಭಾವವನ್ನು ಅಳವಡಿಸಿಕೊಳ್ಳಲು, ವೃತ್ತಿ, ಆರೋಗ್ಯ, ಸಂಬಂಧಗಳು, ಆಧ್ಯಾತ್ಮಿಕ ತೃಪ್ತಿಯನ್ನು ಬೆಳವಣಿಗೆಯನ್ನು ಮಾಡಲು ಇದು ನಿಮಗೆ ಹೆಚ್ಚು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ಪ್ರತಿ ಶನಿವಾರ ನೀವು ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ, ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಆ ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸುತ್ತೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.